ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗು ಒಂದು 4 ಗಂಟೆ ಆ ಥರ ಆಗಿರ್ಬೋದು ಟೈಮು. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಇವತ್ತು ಏನು ಸ್ಪೆಷಲ್ ಅಂದರೆ, ನಾನು ಹೆಲ್ದಿ ಆಗಿರೋ ಕೇಕ್ ಮಾಡ್ತಿದ್ದೀನಿ. ಕೇಕ್ ಅಂದರೆ ಒಂದು ಬೆಂಟೋ ಕೇಕ್ ಹಾಕ್ಕೋಬೋದು, ಚಿಕ್ಕ ಕೇಕು. ಇವಾಗ ನಾನು ಜಾಸ್ತಿ ಸ್ವೀಟ್ ಎಲ್ಲ ತಿನ್ನಬಾರ್ದು ಅಂದ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ತಿನ್ನಬೇಕಂತ ಕ್ರೇವಿಂಗ್ ಕಮ್ಮಿ ಮಾಡ್ಕೊಳಕ್ಕೆ ಸರಿ ಆಚೆ ಏನು ತರಿಸ್ಕೊಳೋದು. ಆಚೆ ಏನಂದರೆ ಚಾಕ್ಲೇಟ್ ಕೇಕ್ ಕೇಳಿದ್ರೆ ಅವ್ರು ಅಷ್ಟೊಂದು ಡಾರ್ಕ್ ಚಾಕ್ಲೇಟ್ ಕೊಡ್ತಿಲ್ಲ, ಲೈಟಾಗಿ ಅನಿಸ್ತದೆ. ನನಗೇನು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಅದಕ್ಕೆ ನಾನೇ ಮಾಡೋಣ ಅಂತ, ಹೆಲ್ದಿಯಾಗಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಸ್ವಲ್ಪ ಅವರು ನೋಡಿಸಿದ್ದು ಯೂಟ್ಯೂಬಲ್ಲಿ ಏನು ಶಾರ್ಟಲ್ಲಿ ನಾನು ನೋಡಿದ್ದು ಮಗ್ ಕೇಕ್ ಅಂತ ನೋಡಿಸೋದು. ನಾನು ಮಗ್ಗಲ್ಲ ಮಾಡಿಲ್ಲ, ಯಾಕಂದರೆ ಅವನ್ ಇಲ್ವಲ್ಲ ಗ್ಯಾಸ್ ಮೇಲೆ ಮಾಡೋದು. ಅದಕ್ಕೆ ಹಂಗೆ ಮಾಡ್ತಿದ್ದೀನಿ. ಒಂದು ಬೌಲಲ್ಲಿ ಮಾಡ್ತಿದ್ದೀನಿ. ಅದು ಯಾವ ಥರ ಆಗಿದೆ ಅಂತ ನೋಡಿಸ್ತೀನಿ ಬನ್ನಿ. ಹೆಂಗಿದೆ ಟೇಸ್ಟ್ ಅಂತ ಕೂಡ ನೋಡಿಸ್ತೀನಿ ಬನ್ನಿ. ಈ ಥರ ಆಗಿದೆ, ರೆಡಿ ಆಗಿದೆ ಅನಿಸುತ್ತೆ. ಇದು ಸ್ಪೂನಲ್ಲಿ ಬ್ಯಾಕ್ ಇಕ್ಕಿ ನೋಡೋಣ. ರೆಡಿ ಆಗಿದೆ, ಆಫ್ ಮಾಡೋಣ. ಸ್ವಲ್ಪ ರೆಡಿ ಆಗಿದೆ. ಬಿಸಿ ಸುಡ್ತು ಕೈ, ಪ್ಲೇಟ್ ಮುಟ್ಟಕ್ಕೆ ಹೋಗಿ ಪ್ಲೇಟ್ ಬಿಸಿದೆ, ಅದ್ಮೇಲೆ ಮುಚ್ಚಿಟ್ಟಿದ್ದೆ. ಇವಾಗ ಕೇಕು ಎತ್ತುವಣ. ನೋಡಿ, ಈ ಥರದ್ರ ಚಿಕ್ಕದ್ರಲ್ಲೇ ಮಾಡಿದ್ದೆ ಇದು ನಾನು. ಸಾಕು ಅಂತ ಇದ್ರೆ ತಿಂತಾ ಇರ್ತೀವಲ್ವ, ಈ ಥರದ್ರಲ್ಲಿ ಮಾಡಿದ್ದು. ಸ್ವಲ್ಪ ತಣ್ಣಗೆ ಹಾಕಬೇಕು. ಇದ್ರ ಮೇಲೆ ಅವರು ಚಾಕ್ಲೇಟ್ ಕ್ರೀಮ್ ಹಾಕಿದ್ರು. ನಾನು ಡೈರಿ ಮಿಲ್ಕು, ಈ ಥರ ಡೈರಿ ಮಿಲ್ಕು ತರಿಸಿದ್ದೆ ನೆನ್ನೆ. ಅದು ಹೊಡೆದು ಈ ಥರ 3 ಪೀಸ್ ತೊಗೊಂಡಿದ್ದೀನಿ. ಈ ಥರದ್ದು ಒಂದು 3 ತೊಗೊಂಡಿದ್ದೀನಿ. ಕ್ರೀಮ್ ಮೆಲ್ಟ್ ಮಾಡಿ ಅದ್ರಲ್ಲಿ ಹಾಕೋಣ. ಡಾರ್ಕ್ ಚಾಕ್ಲೇಟ್ ಹೇಳಿದ್ರು ಅವರು. ಡಾರ್ಕ್ ಚಾಕ್ಲೇಟ್ ನನ್ನ ಹತ್ರ ಇದೆ, ಆದರೆ ಅದು ಬ್ರೌನಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆದರೆ ಇದ್ರ ಮೇಲೆ ಹಾಕೋದಷ್ಟೊಂದು ಟೇಸ್ಟ್ ಬರೋಲ್ಲ. ಅದಕ್ಕೆ ಇದ್ರಲ್ಲಿ ಮಾಡೋಣ ಅಂದ್ಕೊತಿದ್ದೀನಿ. ಟೇಸ್ಟ್ ಟ್ರೈ ಮಾಡೋಣ ಬನ್ನಿ. ಇದನ್ನು ಮೆಲ್ಟ್ ಮಾಡ್ತೀನಿ ಡಬಲ್ ಬಾಯ್ಲಿಂಗ್ ಪ್ರಾಸೆಸ್ಸಲ್ಲಿ. ನಿಮಗೆ ಗೊತ್ತಿರುತ್ತೆ, ನಾನು ನೋಡಿಸಿದ್ದೀನಿ ಕೇಕ್ ಬ್ರೌನಿ ಮಾಡೋ ರೆಸಿಪಿ ವಿಡಿಯೋದ್ರಲ್ಲಿ. ಇದು ಬ್ರೌನಿ ರೆಸಿಪಿ ನಾನು ಯಾವಾಗಾದ್ರೂ ನೆಕ್ಸ್ಟ್ ಮಾಡಿದಾಗ ನೋಡಿಸ್ತೀನಿ ನಿಮಗೆ ಕಂಪಲ್ಸರಿ. ಇವಾಗ ಮಾಡಿಲ್ಲ, ಯಾಕಂದರೆ ನಾನು ಮರ್ತೋಗಿ ಎಲ್ಲ ಮಾಡಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಕಂಪಲ್ಸರಿ ನೋಡಿಸಿ. ಇವಾಗ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಈ ಥರ ಮೆಲ್ಟ್ ಮಾಡಿದ್ದೀನಿ. ಇದನ್ನು ಇದರಲ್ಲಿ ಹಾಕ್ಕೊತೀನಿ. ಇದನ್ನು ನೋಡ್ತಿದ್ರೆ ಬಾಯಲ್ಲಿ ಜಲಪಾತ ಸಕ್ಕದಾಗಿದೆ ಅಲ್ವಾ. ಇದ್ರ ಮೇಲೆ ಕ್ರೀಮ್ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ, ಸಕ್ಕತ್ತಾಗಿದೆ. ಇದು ಸ್ವಲ್ಪ ಬಿಸಿ ಇದೆ ಇನ್ನು, ಆದ್ರೇನು ಟ್ರೈ ಮಾಡ್ಬೇಕಂತ ಎತ್ಕೊಂಡ್ಬಂದಿದ್ದೀನಿ. ಸಮಾಧಾನ ಆಗಿದ್ರೆ ಚಾಕ್ಲೇಟ್ ಗಟ್ಟಿ ಆಗೋಗುತ್ತೆ ಮೇಲೆ ತಣ್ಣಗಾದರೆ ಅಂತ. ಇದರಲ್ಲಿ ಏನೇನು ರಫಾಗಿ ಹೇಳ್ಬಿಡ್ತೀನಿ ಏನೇನು ಯೂಸ್ ಮಾಡಿದ್ದೀನಿ ಅಂತ. ಬೇಸಲ್ಲಿ ಬಂದು ರಾಗಿ ಹಿಟ್ಟು, ಇದು ಬೆಲ್ಲ, ಸಕ್ಕರೆ ಅಲ್ಲ ಬೆಲ್ಲ, ಮತ್ತು ಬಂದು ಏನು ಕೋಕೋ ಪೌಡರ್ ಯೂಸ್ ಮಾಡಿದ್ದೀನಿ. ಆಮೇಲೆ ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ದೀನಿ ಅಷ್ಟೇ. ಬೇಕಿಂಗ್ ಪೌಡ್ರಲ್ಲ, ಬೇಕಿಂಗ್ ಸೋಡಾ, ಅದೇ ಇಡ್ಲಿ ದೋಸೆಗೆ ಹಾಕ್ತಿಲ್ವ ಅದು. ಮತ್ತು ಆಯಿಲ್ ಯೂಸ್ ಮಾಡಿದ್ದೀನಿ, ಮತ್ತು ಮೊಸರು ಯೂಸ್ ಮಾಡಿದ್ದೀನಿ. ಹಾಲು ಯೂಸ್ ಮಾಡಬೇಕು, ಹಾಲು ಮನೇಲಿ ಇರಲಿಲ್ಲ, ಮತ್ತು ಕ್ರೇವಿಂಗ್ ಆಗ್ತೈತೆ ತಿನ್ನಲೇಬೇಕು ಅಂತ. ಅದಕ್ಕೆ ಮೊಸರು ಯೂಸ್ ಮಾಡಿದೆ, ಮತ್ತು ಸ್ವಲ್ಪ ವಾಟರ್ ಯೂಸ್ ಮಾಡಿದೆ, ಯಾಕಂದರೆ ಸ್ವಲ್ಪ ಮೊಸರು ಗಟ್ಟಿ ಇತ್ತಲ್ವ ಅದಕ್ಕೆ. ಇದಕ್ಕೆ ಟ್ರೈ ಮಾಡೋಣ ಇವಾಗ. ಸಖತ್ ಸಾಫ್ಟಾಗಿ ಹೋಗ್ತಿದೆ ಕೆಳಗಡೆ. ಹಂಗೆ ಹೇಳೋದು ಗೊತ್ತಾಗ್ತಿಲ್ಲ. ಸೂಪರ್. ನಾನು ಈ ಥರ ಇಷ್ಟು ಟೇಸ್ಟಿಯಾಗಿರೋ ಕೇಕ್ ಇದುವರೆಗೂ ತಿಂದಿಲ್ಲ. ಇದೇ ನಾನು ಹೇಳ್ತಿದ್ದೀನಿ, ಚಾಕ್ಲೇಟ್ ಕೇಕಲ್ಲಿ ಇಷ್ಟು ಟೇಸ್ಟಿಯಾಗಿರೋ ಕೇಕ್ ನಾನು ಇದುವರೆಗೂ ತಿಂದಿಲ್ಲ ನನ್ನ ಲೈಫಲ್ಲಿ. ಅಷ್ಟು ಚೆನ್ನಾಗಿದೆ. ಏನೋ ಗೊತ್ತಿಲ್ಲ, ಸಖತ್ ಟೇಸ್ಟ್ ಕೊಡ್ತಿದೆ. ನೋಡಿ, ಅಂದರೆ ಇದರಿಂದ ಆಚೆಗೆ ತೆಗಿಯೋಕ್ಕೆ ಬರೋಲ್ಲ, ಯಾಕಂದರೆ ಇದು ಮಗ್ ಕೇಕ್ ಥರ ಅಲ್ವಾ, ಹಂಗೆ ತಿನ್ನಬೇಕು. ನಾರ್ಮಲ್ ಕೇಕಲ್ಲಿ ಆಚೆ ತೆಗ್ದಂಗೆ ತೆಗಿಯೋಕ್ಕಾಗಲ್ಲ. ಸ್ವೀಟ್ ಎಲ್ಲ ಮೀಡಿಯಮ್ ಹೆಲ್ದಿಯಾಗಿ ಸೂಪರಾಗಿದೆ. ನೆಕ್ಸ್ಟ್ ಟೈಮ್ ನಿಮ್ಗೆ ರೆಸಿಪಿ ನೋಡಿಸ್ತೀನಿ, ಕಂಪಲ್ಸರಿ ಟ್ರೈ ಮಾಡಿ. ಇದನ್ನ ಸ್ವಲ್ಪ ತಿಂದ್ಬಿಟ್ಟು, ಮಕ್ಷಿತ ಸ್ವಲ್ಪ ತಿಂದ್ಬಿಟ್ಟು, ಸುಬ್ಬು ಅವ್ರು ಬಂದರೆ ಅವ್ರು ಸ್ವಲ್ಪ ತಿಂದ್ಬಿಟ್ಟು, ಇವಾಗ ಸುಬ್ಬು ಅವ್ರು ಕೂಡ ತಿಂದ್ಬಿಟ್ಟು ಹೇಳ್ತಾರೆ.
ಸುಮ್ಮನೆ ಪರಗಿ ಬರತ್ತೆಲ್ಲ ಹೇಳ್ಕೊಡ್ತು. ನಿಜ ಹೇಳಿ, ಚೆನ್ನಾಗಿದೆ, ನಿಜ ಹೇಳ. ಚೆನ್ನಾಗಿದೆ. ಇನ್ನೊಂದು ತುತ್ತಿ ತಿನ್ನಾಗತ್ತೆ, ಇನ್ನೊಂದು ತಿನ್ನ. ಚೆನ್ನಾಗಿದ್ರೆ ಇನ್ನೊಂದು ತಿನ್ನಕ್ಕಾಗತ್ತೆ. ಏನಾ ಚೆನ್ನಾಗಿತ್ತಾ? ನಡ್ಸ ಹಿಂಗಂತೀಯಲ್ಲ ಸುಮ್ಮನೆ. ನಂಗೆ ಹೇಳ, ನಿಜ ಹೇಳು. ಚೆನ್ನಾಗಿದೆ ಬಿಡು. ಇಷ್ಟು ತಿಂದಾಕ್ಬಿಟ್ಟಿದ್ದೀನಿ. ಇಲ್ಲ, ಇದರಲ್ಲಿ ಸ್ವಲ್ಪ ಮೋಕ್ಷಿತಾಗಿತ್ತು ಹಾಕಿದ್ದೀನಿ. ಬ್ರೆಡ್ ಮಾತ್ರ, ಚಾಕ್ಲೇಟ್ ಕೊಡಲ್ಲ ಮೇಲೆ ಇರೋದು. ಇನ್ನೆಲ್ಲ ನಾನೇ ತಿಂದಿರೋದು. ತಿಂತಾ ಇದ್ರೇನೋ ತಿನ್ಬೇಕು ಅನ್ಸಿದೆ, ಗೊತ್ತಾಗ್ತಾನೆ ಇಲ್ಲ. ಸ್ವೀಟು ಕಮ್ಮಿ ಇರೋದಕ್ಕೆ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾಳೆಗೆ, ಯಾಕಂದರೆ ಒಂದೇ ದಿನ ಜಾಸ್ತಿ ಕ್ಯಾಲರೀಸ್ ಆಗೋಗುತ್ತೆ ನಂಗೆ. ಇವಾಗೇ ನಾನು ಡೈಟ್ ಹೋಗ್ಬಿಡ್ತೀವಿ ಅಂತ ಅನ್ಕೊತಾ ಇದ್ದೀನಿ. ಮತ್ತು ಕಾಳುಗಳೆಲ್ಲ ನೆನೆಸಿದ್ದೀನಿ, ಅದನ್ನು ನಿಮ್ಗೆ ನೋಡಿಸ್ತೀನಿ. ಅದನ್ನು ಮಾಡೋವಾಗ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ಬೆಳಗ್ಗೆ ಇಡ್ಲಿ ಸಾಂಬಾರು ತಿಂದಿದ್ದೀವಿ ಬ್ರೇಕ್ಫಾಸ್ಟ್ಗೆ. ಲಂಚ್ಗೆ ಕೂಡ ಇಡ್ಲಿ ಸಾಂಬಾರೇ ತಿಂದಿದ್ದೀವಿ ಮಾಡ್ಕೊಂಡು. ಮತ್ತು ಸಕ್ಕತ್ತಾಗಿತ್ತು ಸಾಂಬಾರಿಗೆ ಚಟ್ನಿಗೆ ಅಂತ. ನೈಟಿಗೆ ಏನು ಡಿನ್ನರ್ ಮಾಡಬೇಕು ನೋಡಬೇಕು. ಕಾಳಿಗೆ ಅದು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಾಗ ಕಾಳು ಬೇಯಿಸೋಕೆ ಇಕ್ಕೋಣ ಬನ್ನಿ. ನಾನು ಏನೇನು ಕಾಳು ನೆನೆಸಾಕಿದ್ದೀನಿ ನೋಡಿಸ್ತೀನಿ ನಿಮಗೆ. ಇವಾಗ ನಾನು ಏನೇನು ಕಾಳು ನೆನೆಸಾಕಿದ್ದೀನಿ ಅಂತ ನೋಡಿಸ್ತೀನಿ. ಇಷ್ಟೊತ್ತು ಪಾತ್ರೆಗಳೆಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಕಾಂಪೌಂಡ್ ಕಸ ಗುಡಿಸಿ ಇಷ್ಟು ಕೆಲಸ ಮಾಡಿಬಿಟ್ಟು ಇವಾಗ ಬಾಯ್ಲಿಗೆ ಇಕ್ಕೋಣ ಅಂತ ಬಂದೆ. 5 ಗಂಟೆ ಟೈಮು ನೋಡಿಸ್ತೀನಿ ನಾನು ಕ್ಲೀನ್ ಮಾಡಿ. ಈ ಥರ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಇವಾಗ ಹಾಲೆಲ್ಲ ಕೂಡ ಕ್ಲೀನ್ ಮಾಡಿ ನೀಟಾಗಿ ನೋಡಿ. ಇದರಲ್ಲಿ ಹಾಕಿದ್ದೀನಿ ನಾನು ಏನೇನು ನೆನೆಸಿದ್ದೀನಿ ನೋಡ್ತೀನಿ. ಇದು ಸ್ವಲ್ಪ ನೀರಿದೆ, ಅದನ್ನ ಸ್ಟ್ರೈನ್ ಮಾಡ್ತೀನಿ. ನೋಡಿ ಇವು ನೆನೆಸಿರೋವು. ಇದರಲ್ಲಿ ಏನೇನು ನೆನೆಸಿದ್ದೀನಿ ಅಂದರೆ ಇದು ಬ್ರೌನ್ದು ಕಳ್ಳೆ ಬರುತ್ತಲ್ವ ಅದೊಂದು, ಮತ್ತು ವೈಟ್ ಕಳ್ಳೆ ಬರುತ್ತಲ್ವ ಕಾಬೂಜಿ ಕಳ್ಳೆ ಅದೊಂದು, ಮತ್ತು ಹೆಸರು ಕಾಳು ಹೆಂಗೆ ನೋಡಿಸೋದು? ಹೆಸರು ಕಾಳಲ್ಲ ಇದು ಹೆಸರು ಕಾಳು ನೋಡೋರಲ್ವ, ಹೆಸರು ಕಾಳು. ಆಮೇಲೆ ಅಲಸಂದ್ರೆ. ಇಷ್ಟೇ ನಾನು ನೆನೆಸಿರೋದು. ಎಷ್ಟು 4 ಆಯಿತಾ ಅಲಸಂದ್ರೆ? ನಿಮ್ಗೆ ಗೊತ್ತಿರುತ್ತಲ್ಲ ಅದು ಅಲಸಂದ್ರೆ. ಈ ಥರ ಎಲ್ಲ ಈಗ ಈ ಗ್ಲಾಸಲ್ಲಿ ಎಲ್ಲ ಒಂದೊಂದು ಗ್ಲಾಸ್ ನೆನೆಸಿದ್ದು. ಈ ಗ್ಲಾಸಲ್ಲಿ ಇಷ್ಟೊಂದು ಆಗಿದೆ, ಜಾಸ್ತಿನೇ ಆಗಿದೆ ಹೇಳ್ಬೇಕಂದ್ರೆ. ಇದನ್ನೆಲ್ಲ ಇವಾಗ ಬಾಯ್ಲ್ ಮಾಡ್ಕೊಳ್ಳೋಣ. ಇದೇನಕ್ಕೆ ಅಂದರೆ ನೀವು ಇದರಲ್ಲಿ ಇದು ಮಾಡ್ಬೋದು, ಏನು ಇದರಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅಕ್ಕಿ ನೆನೆಸ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿನ ಇದರಲ್ಲೇ ಒಂದು 2 ಗ್ಲಾಸ್ ಆ ಥರ. ಅಂದರೆ ಇಷ್ಟು ಹಾಕ್ಕೊಂಬೇಡಿ, ನೀವು ಫುಲ್ ಗ್ಲಾಸ್ ಹಾಕ್ಬೇಡಿ, ಅವಾಗ ಜಾಸ್ತಿ ಆಗೋಗುತ್ತೆ. ಇದರಲ್ಲಿ ಹಾಫ್ ಗ್ಲಾಸ್ ತೊಗೊಂಡು ಮತ್ತು ಅಕ್ಕಿ ಹಾಕ್ಕೊಂಡು ನೆನೆಸ್ಕೊಂಡ್ರೆ ದೋಸೆ ಮಾಡ್ಬೋದು. ನಾನಿವಾಗ ಮೇಯ್ನಾಗಿ ನೆನೆಸಿರೋದು ಏನಕ್ಕಂದರೆ ಸಲಾಡ್ ಮಾಡ್ಕೊಳಕ್ಕೆ. ಬಾಯ್ಲ್ ಮಾಡಿ ಮತ್ತು ಅದನ್ನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ಒಂದು 3 ಡೇಸ್ ನಮ್ಗೆ ಈಸಿಯಾಗಿ ಬರುತ್ತೆ, ಏನೂ ಹಾಳು ಕೂಡ ಆಗೋಲ್ಲ. ಅದಕ್ಕೆ ಮೇಯ್ನಾಗಿ ನೆನೆಸಿದ್ದು, ದೋಸೆಗಲ್ಲ. ದೋಸೆಗೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನೆನೆಸೋಣ. ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಇದರಲ್ಲಿ ಇನ್ನೇನು ಯೂಸ್ ಮಾಡ್ಬೋದು, ಇದನ್ನ ಬಿಸಿಲಿಗೆ ಹಾಕ್ಬಿಟ್ಟು ಅದನ್ನು ತೊಳೆದು ಬಿಸಿಲಿಗೆ ಹಾಕಿ, ನೆನೆಸೋದೇನು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ತೊಳೆದು ಬಿಸಿಲಿಗೆ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೊಂಡು ಇದನ್ನು ಫ್ರೈ ಇದು ಪೌಡರ್ ಮಾಡಿ. ಮತ್ತು ಮಿಲೆಟ್ಸ್ ಬರುತ್ತೆ, ಅದು ನೆಕ್ಸ್ಟ್ ಇದರಲ್ಲಿ ನೋಡ್ತೀನಿ. ಮಿಲೆಟ್ಸು ಅದನ್ನು ಕೂಡ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಇದನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು, ಮತ್ತು ಇದರಲ್ಲಿ ಜೀರಾ ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಒಣಗಿರೋದು ಎಲ್ಲ ಆ್ಯಡ್ ಮಾಡಿ ಇದು ಸೂಪ್ ಥರ, ಅಂದರೆ ಜಾವ ಅಂತಾರಲ್ವ, ರಾಗಿ ಜಾವ ಸರಿ ಥರ ಮಾಡಿಕೊಂಡು ಕೂಡ ನಾವು ತಿಂದರೆ ಮತ್ತು ಮಕ್ಕಳಿಗೆ ತಿನ್ಸೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಅದನ್ನು ಮಾಡ್ಬೇಕಂತ ಮೋಕ್ಷಿತಾಗೂ ನನಗೂ ಕೂಡ ಇಬ್ಬರು ಸೂಪ್ ಥರ ಮಾಡ್ಕೊಂಡು ಕುಡಿಯೋಣ ಅಂತ. ಇದನ್ನು ಇವಾಗ ನಾನು ಇದನ್ನ ಸಲಾಡ್ ಮಾಡ್ತೀನಿ. ನೈಟು ಸಲಾಡ್ ತಿನ್ನೋಕ್ಕೆ ಏನಾದ್ರು ತಿಂದರೆ ಕೂಡ ಚಪಾತಿ ಜೊತೆ ಸ್ವಲ್ಪ ಹಾಕ್ಕೊಂಡು ತಿಂದರೆ, ಆ ಥರ ಅನ್ನ ಜೊತೆ ಮುದ್ದೆ ಜೊತೆ ಇಲ್ಲ ಹಂಗೆ ಬೆರಿ ಇದನ್ನು ಬಾಯ್ಲ್ ಮಾಡಿಕೊಂಡು ಇದರಲ್ಲಿ ಆನಿಯನ್ನು ಮತ್ತು ಟೊಮೊಟೊ ಮತ್ತು ಸೌತೆಕಾಯಿ, ಕ್ಯಾರೆಟ್ ಇಷ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನನಗೆ ಇದರಲ್ಲಿ ಆನಿಯನ್ನು ಟೊಮೊಟೊ ಅಷ್ಟೊಂದು ಇಷ್ಟ ಆಗೋಲ್ಲ, ಬೇರೆ ಕ್ಯಾರೆಟ್ ಸೌತೆಕಾಯಿ ಹಾಕೊಂಡು ತಿಂದ್ಬಿಡ್ತೀನಿ. ನೋಡೋಣ, ಇವತ್ತು ನಾನು ಚಪಾತಿ ಮಾಡಿಬಿಟ್ಟು ಇದರಲ್ಲಿ ಬಾಯ್ಲ್ ಫುಲ್ ಇಕ್ಬಿಟ್ಟು ಬಾಯ್ಲ್ಡ್ ಆದಮೇಲೆ ಅರ್ಧ ತೆಗ್ದಿಕ್ತೀನಿ ನಾನು ಸಲಾಡಿಗೆ, ಇನ್ನು ಅರ್ಧ ಇಟ್ಕೊಂಡು ಸಾರು ಮಾಡೋಣ ಅನ್ಕೊತಾ ಇದ್ದೀನಿ. ಇವಾಗ ಸಾರು ಏನು ಮಾಡ್ಬೇಕು ಗೊತ್ತಿಲ್ಲ, ಅದಕ್ಕೆ ಇದನ್ನೇ ಹಾಕಿ ಸಾರು ಮಾಡಿದ್ರೆ ಚಪಾತಿ ಚೆನ್ನಾಗಿರುತ್ತೆ. ಮತ್ತು ನಾಳೆ ದೋಸೆ ಕೂಡ ಟಿಫನ್ಗೆ ಸರಿ ಹೋಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ದೋಸೆಗೂ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂತ ಗೊತ್ತಿರುತ್ತೆ. ಮಸಾಲ ಸಾಂಬಾರು, ಬಟಾಣಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾರಲ್ಲ ಆ ಥರನೇ ಸೇಮು, ಏನು ಡಿಫ್ರೆಂಟ್ ಪ್ರೊಸೀಜರ್ ಇರಲ್ಲ. ಆದರೆ ಏನಂದರೆ ಫಸ್ಟೇ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ ಇದರಲ್ಲಿ. ಇವಾಗ ಇದರಲ್ಲಿ ಹೆಸರು ಕಾಳು ಎಲ್ಲ ಇದೆ,
ಹೆಸರು ಕಾಳು ಅಲಸಂದ್ರೆ ಬೇಗ ಬೆಂದೋಗುತ್ತೆ. ಈ ಕಡಲೆ ಇವು ಬೈಯಲ್ಲ, ಅದನ್ನೇ ಯೋಚನೆ ಮಾಡ್ತಾಯಿದ್ವಿ. ಸ್ವಲ್ಪ ಮೀಡಿಯಮಾಗಿ ಬಾಯ್ಲ್ ಮಾಡ್ಕೊಬೇಕು, ಎಲ್ಲ ನುಣ್ಣಗೆ ಮಾಡಬಾರ್ದು. ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಹಾಕಕ್ಕಷ್ಟೇ ಸಾಕು. ನೋಡೋಣ, ನಾನು ದೊಡ್ಡ ಕುಕ್ಕರಲ್ಲಿ ಇಕ್ತೀನಿ, ಎಷ್ಟು ಬಾಯ್ಲ್ ಮಾಡ್ಕೊಂಡು ಬರೋಣ. ನಂದ್ರಲ್ಲಿ ಒಂದು 5-6 ಮೇಲೇ ಇಡಬೇಕು. ನಿಮಗೆ ಗೊತ್ತಾಗುತ್ತಲ್ವ ನಿಮ್ಮ ಕುಕ್ಕರಲ್ಲಿ, ಅಷ್ಟು ಇಟ್ಕೊಳ್ಳಿ. ನನಗೆ ಹೇಳೋಕ್ಕೆ ಬರೋಲ್ಲ ಎಷ್ಟು ಇಕ್ಬೇಕಂತ, ಇಲ್ಲ ಒಂದೊಂದು ಕುಕ್ಕರ್ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಇದನ್ನು ಬಾಯ್ಲ್ ಮಾಡಿ ಈ ಥರ ಇದನ್ನು ನಾನು ಫಿಲ್ಟರ್ ವಾಟರ್ ಹಾಕಿ ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕಿ ಇದನ್ನು ಇಕ್ತಾ ಇದ್ದೀನಿ. ಇದು ಕೂಗ್ ಬರಲಿ, ನಾನು ಅಷ್ಟರಲ್ಲಿ ನಾನು ವಾಕಿಂಗ್ ಮುಗಿಸ್ಕೊಂಬರೋಣ ಅಂತ. ಮೋಕ್ಷಿತ ಆಟ ಆಡ್ತಿದ್ದಾಳೆ. ಇದು ಬೈಯಷ್ಟರಲ್ಲಿ ನಾನು ವಾಕಿಂಗ್ ಕೇಳಿಸುತ್ತೆ ನನಗೆ ವಿಸಿಲ್ ಸೌಂಡು. ನೋಡೋಣ, ಅವಾಗವಾಗ ಬಂದು ಚೆಕ್ ಮಾಡ್ತೀನಿ. ನನ್ನ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಬನ್ನಿ. ನಮ್ಮ ಮಮ್ಮಿ ನಾವು ವಾಕಿಂಗ್ ಮಾಡ್ತಿದ್ದೀವಿ. ಒಬ್ಬಳೇ ಮಾಡಲ್ಲ ನಾನು, ಯಾವಾಗೂ ನಮ್ಮ ಮಮ್ಮಿ ಜೊತೆ ವಾಕಿಂಗ್ ಮಾಡ್ತೀನಿ. ಬಾ ಮಮ್ಮಿ, ಹಿಂಗೆ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ 2205 ಅಷ್ಟೇ ಕಂಪ್ಲೀಟ್ ಮಾಡಿದ್ದು. ಕಾಲು ನೋವು ಬಂದುಬಿಡ್ತು, ಅದಕ್ಕೆ ಬಂದುಬಿಟ್ಟೆ. ಸರಿ, ಈಗ ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ. ಮೊನ್ನೆ ಎಲ್ಲ ಮಾಡಿಲ್ವಲ್ಲ, ಅದಕ್ಕೆ ಇವತ್ತು ಮಾಡಿದ ತಕ್ಷಣ ಸ್ವಲ್ಪ ಟಯರ್ಡ್ ಆಯಿತು. ಟಯರ್ಡ್ಗಿಂತ ಜಾಸ್ತಿ ಕಾಲು ನೋವು ಬಂದುಬಿಡ್ತು, ಲೆಫ್ಟ್ ಕಾಲು ಜಾಸ್ತಿ ನೋವು ಬಂದುಬಿಡ್ತು. ಅದಕ್ಕೆ ಸರಿ ಸಾಕು, ಜಾಸ್ತಿ ಸ್ಟ್ರೆಸ್ ತೊಗೊಬಾರ್ದು ಅಂತೇಳ್ಬಿಟ್ಟು ಬಂದೆ. ನಾನು ಆವಾಗಲೇ ವಿಸಿಲ್ ಬಂತು, ಕಂಪ್ಲೀಟ್ ಆಯಿತು. ಆಫ್ ಮಾಡಿಬಿಟ್ಟು ಹೋಗಿ ಮತ್ತೆ ವಾಕಿಂಗ್ ಮಾಡಿದೆ. ಮಮ್ಮಿ ಸ್ವಲ್ಪ ರೌಂಡ್ ಹಾಕ್ಸ್ಬಿಟ್ಟು ಮತ್ತೆ ಕಟ್ ಹಾಕ್ಬಿಟ್ಟು ಮತ್ತೆ ನಾನು ಉಪ್ಪು ಹಾಕಿದೆ. ಯಾಕಂದರೆ ಅವಳು ಸರಿಯಾಗಿ ಮಾಡೋಕ್ಕೆ ಬಿಡೋಲ್ಲ, ನಿಧಾನವಾಗಿ ಎಷ್ಟೊತ್ತು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಅವಳನ್ನ ಕಟ್ ಹಾಕ್ಬಿಟ್ಟು ನಾನು ವಾಕಿಂಗ್ ಮಾಡಿದೆ. ಅವಳು ಒಂದು 5 ರೌಂಡ್ಸ್ ಹಾಕಿರ್ತಾಳೆ ಅಷ್ಟೇ, 5-6 ರೌಂಡ್ಸ್ ಹಾಕಿರ್ತಾಳೆ. ಬನ್ನಿ, ಬೆಂದಿದೆಯಲ್ಲ ನೋಡೋಣ. ನಾನು ಎಷ್ಟು ವಿಸಿಲ್ ಇಕ್ಕಿದ್ದೀನಿ ಗೊತ್ತಾ, ಬೇಗ ಬಂತು. ಅದಕ್ಕೆ ಬೆಂದಿರ್ತಲ್ವ ಅಂತ 10 ವಿಸಿಲ್ ಇಕ್ಕಿರ್ತೀನಿ. ನನ್ನ ಲೆಕ್ಕ ಪ್ರಕಾರ ನೋಡೋಣ ಎಷ್ಟು ಬೆಂದಿದೆ ಅಂತ, ನನಗೂ ಗೊತ್ತಿಲ್ಲ. ಇವತ್ತಿಗೆ ಇಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗೋದು ವಾಕಿಂಗ್ ಸ್ಟೆಪ್ಸ್ ಬಂದು. ನಾಳೆ ಇನ್ನು ಸ್ವಲ್ಪ ಟ್ರೈ ಮಾಡಬೇಕು. ಅದು ಲೇಟಾಗಿ ಹೋಗ್ತಾಯಿದೆ, ಟೈಮ್ ಇಲ್ದಿರ ವಾಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಮೋಕ್ಷಿತ ಆಟ ಆಡ್ಕೊಂಡಿದ್ದಾಳೆ, ಅದಕ್ಕೆ ವಾಕಿಂಗ್ ಮಾಡೋಕ್ಕಾಯಿತು. ಇಲ್ಲ ಅಂದರೆ ಅವಳು ಅಳ್ತಾ ಇದ್ರೆ ಹಿಂಗೆ ವಾಕಿಂಗ್ ಮಾಡೋಕ್ಕಾಗಲ್ಲ. ಅವಳನ್ನ ಎತ್ಕೊಂಡು ವಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಟಯರ್ಡ್ ಜಾಸ್ತಿ ಆಗೋಗುತ್ತೆ. ಒಂದೊಂದ್ಸರಿ ಮಾಡ್ತಾಯಿರ್ತೀನಿ, ಅದು ಅಷ್ಟು ದೂರ ಮಾಡಲ್ಲ. ಒಂದು ಸ್ವಲ್ಪ ನಾನು ಮಾಡೋದಕ್ಕಿಂತ ಉದ್ದಕ್ಕೆ ಒಂದು ಅರ್ಧ ಮಾಡ್ಕೊತಾ ಇರ್ತೀನಿ. ಅವಾಗೂ ಒಂದು 5 ರೌಂಡ್ಸು. ಇವಾಗ ಸದ್ಯಕ್ಕೆ ಸಾಕು, ನಂಗೆ ಟಯರ್ಡ್ ಆಗಿದೆ. ಏನೋ ಸಾಂಬಾರು ಮಾಡಬೇಕು, ಅನ್ನ ಮಾಡಬೇಕು. ನೋಡೋಣ ಬನ್ನಿ. ಹೇಳಿದ್ನಲ್ವ, ಹೆಸರುಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದೋಗುತ್ತೆ ಮತ್ತು ಇವೆಲ್ಲ ಬೈಯಷ್ಟರಲ್ಲಿ ಅಂತ. ನೋಡಿ, ಹೆಸರುಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಅಂದರೆ ಏನು ಅಷ್ಟೊಂದು ಮ್ಯಾಶ್ ಆಗೋಗಿಲ್ಲ, ಆದರೆ ಹಿಂಗಿದೆ. ಇಟ್ಸ್ ಓಕೆ, ಮ್ಯಾನೇಜಬಲ್ಲೇ. ಇದು ಮಾತ್ರ ಹಿಂಗೆ ಬೆಂದಿದೆ. ಇವು ಈ ಥರ 10 ವಿಸಿಲ್ ಇಕ್ಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಅಲಸಂದ್ರೆ. ಈ ಥರ ಇದನ್ನು ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ ಇಷ್ಟೊಂದು. ಇಲ್ಲಿ ನನ್ನ ಸಲಾಡ್ಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಇದು ಇಷ್ಟು ಸಲಾಡ್ಗೆ ಒಂದು 3 ಡೇಸ್ಗೆ. ಇದು ಇಲ್ಲಿ ನಾನು ಎಲ್ಲ ಮಸಾಲಾಗೆ ರುಬ್ಕೊಳಕ್ಕೆ, ಬೇಯಿಸ್ಕೊಳಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬೇಯಿಸ್ಬಿಟ್ಟು ರುಬ್ಬಿ ಸಾಂಬಾರು ಮಾಡೋದು ಗೊತ್ತಿರುತ್ತೆ ಎಲ್ಲರಿಗೂ. ಅದು ನಾನೇನು ರೆಸಿಪಿ ನೋಡಿಸ್ದಲ್ಲ, ಸಾಂಬಾರು ಆದಮೇಲೆ ಒಂದೇ ಸರಿ ನೋಡಿಸ್ಬಿಡ್ತೀನಿ. ಎಲ್ಲರಿಗೂ ಗೊತ್ತಿರೋದು ಏನು ನೋಡಿಸೋದು ಅಂತ ಅಷ್ಟೇ. ಇದು ಈ ಥರ ಉಪ್ಪು ಯಾಕೆ ಬೇಯಿಸ್ಕೊಂಡಿದ್ದೀನಿ, ಆದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸಾಂಬಾರಿಗೆ. ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಆಮೇಲೆ ಜಾಸ್ತಿ ಆಗೋದು ಚೆನ್ನಾಗಿರಲ್ಲ ಅಂತೇಳಿ. ನಾರ್ಮಲಾಗಿ ಆನಿಯನ್ನು, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಇದಕ್ಕೆ ಚಕ್ಕೆ ಲವಂಗ ಫ್ರೈ ಮಾಡಿಕೊಂಡು ರುಬ್ಬೋಕ್ಕೆ ಹಾಕ್ಕೊಂಡಾಗ ಅರಿಶಿನ ಪುಡಿ ಸ್ವಲ್ಪ ಮತ್ತು ಧನಿಯಾ ಪುಡಿ ಸ್ವಲ್ಪ, ಆಮೇಲೆ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಸಾರು ಮಾಡೋದಷ್ಟೇ. ರೆಸಿಪಿ ಏನು ನೋಡಿಸ್ತಾ ಇಲ್ಲ, ಅದಕ್ಕೆ ಹೇಳ್ಬಿಟ್ಟೆ ರಫಾಗಿ. ಇದನ್ನು ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಹಂಗೆ ಇಲ್ಲಿ ಡಿನ್ನರ್ಗೆ ಎಗ್ ಬಾಯ್ಲ್ ಮಾಡಿದ್ದೀನಿ. ಸುಬ್ಬುಗೊಂದು ನನಗೊಂದು. ಇಲ್ಲಿ ಚಪಾತಿ ಸುಟ್ಟು ಹಾಕ್ತಿದ್ದೀನಿ ಸುಬ್ಬುಗೆ ನನಗೆ. ಅವರು ಕೂಡ ನೈಟ್ ಹೊತ್ತು ಜಾಸ್ತಿ ಚಪಾತಿ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ. ಇಲ್ಲಿ ನಾನು 2 ಚಪಾತಿ, ಕರ್ರಿ, ಒಂದು ಎಗ್ ಇಟ್ಕೊಂಡು ನಾನು ಡಿನ್ನರ್ ಕಂಪ್ಲೀಟ್ ಮಾಡಿದೆ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮೋಕ್ಷಿತ ಅಳ್ತಿದ್ಲು ಅಂತ ಈವ್ನಿಂಗ್ ಸ್ನ್ಯಾಕ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇಲ್ಲಿ ನಾನೇನು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಿದ್ದೀನಪ್ಪ ಅಂದರೆ, ಇಲ್ಲಿ ಎಗ್ ಹಾಕಿ ಕ್ಯಾರೆಟ್ ಹಾಕಿ ಆಮ್ಲೆಟ್ ಮಾಡೋಣ ಅಂದ್ಕೊತಿದ್ದೀನಿ. ಮೋಕ್ಷಿತ ಅಳ್ತಿದ್ಲು, ಅವಳಿಗೇನಾದ್ರು ತಿನ್ಬೇಕಂತಿದೆ ಮತ್ತು ಎತ್ಕೊಬೇಕಂತಿದೆ ಅಂತೇಳ್ಬಿಟ್ಟು ಎತ್ಕೊಂಡೇ ಮಾಡ್ತಿದ್ದೀನಿ. ಒಂದೊಂದು ಟೈಮ್ ಈ ಥರ ಹಿಂಸೆ ಕೊಡ್ತಾಳೆ, ಎತ್ಕೊಂಡೇ ಇರಬೇಕು, ಕೆಳಗಡೆ ಹಾಕೋದೇ ಇರೋದೇ ಇಲ್ಲ ಅವಳು. ಅದಕ್ಕೆ ಎತ್ಕೊಂಡೇ ಮಾಡ್ತಿದ್ದೀನಿ. ಇಲ್ಲಿ ಹಾಕಿದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಆ್ಯಡ್ ಮಾಡಿಕೊಂಡಿದ್ದೀನಿ. ಸ್ವಲ್ಪ
ಸ್ವಲ್ಪ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ. ಇಲ್ಲಿ ನೋಡಿ, ಇದು ಶೇಪ್ ಇಸ್ ನಾಟ್ ಮ್ಯಾಟರ್ ಅಲ್ವಾ, ಹಿಂಗೆ ಥರ ಪೀಸ್ ಆಗೋಯ್ತು. ಅವಳು ನೆತ್ಕೊಂಡು ತಿರ್ಗ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಅದಕ್ಕೆ ಇಲ್ಲಿ ಮೋಕ್ಷಿತಾಗಿ ತಿನ್ನಿಸ್ತಿದ್ದೀನಿ. ಅವಳದು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಕ್ಯಾರೆಟ್ ಅವಳಿಗೆ ಇಷ್ಟನೇ ಆಗುತ್ತಲ್ವ, ಸ್ವೀಟ್ವಾಗಿ ಖಾರವಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದು. ಅವಳು ಏನಕ್ಕೆ ಆ ಥರ ಇಕ್ಕಿದಾಳು ಅಂದರೆ, ಲೈಟ್ ಹಾಕ್ತೀನಲ್ವ ನಾನು ವಿಡಿಯೋ ಮಾಡುವಾಗ, ಅದು ಫ್ಲ್ಯಾಶ್ ಬರೋದಕ್ಕೆ ಅವಳು ಅದನ್ನೇ ಅಬ್ಸರ್ವ್ ಮಾಡ್ತಾಳೆ. ಅದಕ್ಕೆ ತಿಂತಿದ್ದಾಳೆ. ಅವಳಿಗೆ ಇಷ್ಟನೇ. ಎಗ್ಗಲ್ಲಿ ಯಾವ ವೆರೈಟಿ ಮಾಡಿದ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ಎಂಜಾಯ್ ಮಾಡ್ತಿದ್ದಾಳೆ ಅವಳು. ಮೋಕ್ಷಿತಾಗ ಮನೇಲಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಚೆ ಬಂದು ವಾಕಿಂಗ್ ಮಾಡ್ತಿದ್ದೀನಿ. ಅವಳ ಮನೆ ಮುಂದೆನೇ ಮಾಡ್ತೀನಿ, ತುಂಬ ದೂರ ಹೋಗಲ್ಲ. ಮೋಕ್ಷಿತ ಮನೇಲೇ ಇರ್ತಾಳಲ್ವಾ, ಮಿಮ್ಮಿನ ಕರ್ಕೊಂಡು ವಾಕಿಂಗ್ ಮಾಡಾದ್ಮೇಲೆ ಅವಳನ್ನ ಕಟ್ಟಾಕ್ಬಿಟ್ಟು ನಾನು ಇಲ್ಲಿ ವಾಕಿಂಗ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟೇ. ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಡಿನ್ನರು, ದೋಸೆ, ಪಲ್ಯ, ಚಟ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.